ರಾಜ್ಯದಲ್ಲಿ ಇಷ್ಟು ದಿನ ಚರ್ಚೆ ಆಗ್ತಿದ್ದಂತಹ ನಾಯಕತ್ವ ಬದಲಾವಣೆ ವಿಷಯ ಬಹುತೇಕ ಈಗ ನಿಂತಂತೆ ಕಾಣಿಸ್ತಾ ಇದೆ. ಈಗ ಹೊಸ ವಿಷಯ ಉಟ್ಕೊಂಡಿದೆ. ಅದೇನಪ್ಪಾ ಅಂದ್ರೆ ಸಚಿವ ಸಂಪುಟದ ಪುನರಚನೆ. ಸಚಿವ ಸಂಪುಟದ ಪುನರಚನೆಯನ್ನ ಮಾಡಲೇಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಒಂದು ರೀತಿಯಲ್ಲಿ ಮೊದಲಿಗಿನ್ನ ಜಾಸ್ತಿ ಎಫರ್ಟ್ ಅನ್ನ ಹಾಕ್ತಾ ಇದ್ದಾರೆ. ಅದೇ ಕಾರಣಕ್ಕೋಸ್ಕರ ಮುಂದಿನ ವಾರ ಅವರು ದೆಹಲಿಗೆ ಕೂಡ ಹೋಗ್ತಿದ್ದಾರೆ. ಸದ್ಯ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೇರಳ ಮುಖ್ಯಮಂತ್ರಿ ಆಯ್ಕೆ ವಿಷಯದಲ್ಲಿ ಬ್ಯುಸಿ ಇದ್ದಾರೆ. ಅದು ಮುಗಿದ ತಕ್ಷಣ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಚಿವ ಸಂಪುಟದ ಪುನರಚನೆಗೆ ಅನುಮತಿಯನ್ನ ಪಡ್ಕೊಳ್ತಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಒಂದೇನಪ್ಪಾ ಅಂತಂದ್ರೆ ಈ ಬಾರಿಯ ಸಚಿವ ಸಂಪುಟ ಹೇಗಿರುತ್ತೆ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಕುತೂಹಲವನ್ನ ಹುಟ್ಟುಹಾಕಿದೆ. ಯಾಕೆಂದ್ರೆ ಈಗ 3 ಸ್ಥಾನಗಳು ಖಾಲಿಯಾಗಿವೆ. ನಾಗೇಂದ್ರ, KN ರಾಜಣ್ಣ ಮತ್ತೆ D ಸುಧಾಕರ್, ಈ 3 ಸ್ಥಾನಗಳು ಖಾಲಿ ಇದಾವೆ. ಈ 3 ಸ್ಥಾನಗಳಲ್ಲದೆ ಇನ್ನೂ 1 ಡಜನ್ ಸಚಿವರನ್ನ ಕೈ ಬಿಡ್ತಾರೆ. ಒಟ್ಟು 15 ಜನ ಹೊಸಬರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ. ಈ 3 ಜನರ ಪೈಕಿ KN ರಾಜಣ್ಣ ಮತ್ತು ನಾಗೇಂದ್ರ ಪರಿಶಿಷ್ಟ ಜಾತಿಯ ಸಮುದಾಯದವರು. ಅವ್ರನ್ನ ಮತ್ತೆ ವಾಪಸ್ ತಗೊಳ್ತಾರಾ ಇಲ್ವಾ ಅನ್ನುವಂಥದ್ದು ಒಂದು ಕುತೂಹಲ. ಇವರಿಬ್ಬರನ್ನು ತಗೊಳ್ದೇ ಇದ್ರೆ ಬೇರೆ ಯಾರನ್ನ ಪರಿಶಿಷ್ಟ ಪಂಗಡದಲ್ಲಿ ತಗೊಳ್ತಾರೆ? ಮತ್ತೆ KN ರಾಜಣ್ಣ ಅವರನ್ನ ತೆಗೆದುಕೊಳ್ಳಿಕ್ಕೆ DK ಶಿವಕುಮಾರ್ ಬಿಡ್ತಾರಾ ಅನ್ನುವಂತ ಪ್ರಶ್ನೆಗಳು ಇದಾವೆ. ಇದಲ್ಲದೆ 15 ಜನ ಸಚಿವರು ಅಂತಂದ್ರೆ ಈಗ 12 ಜನ ಯಾರು ಹೊರಗಡೆ ಹೋಗ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವಿಸಿದೆಯಲ್ಲ. ಅದರಲ್ಲಿ ಕೆಲವರು ಘಟಾನುಘಟಿ ನಾಯಕರು ಇರ್ಬೋದು, ಅಂದ್ರೆ ಬಹಳ ಅನುಭವಿಗಳು, ಹಿರಿಯರು ಅಂತ ಏನ್ ಇಷ್ಟು ದಿನ ನಾವು ಹೇಳ್ತಿದ್ವಲ್ಲ, ಅಂತ ಕೆಲವರು ನಾಯಕರು ಕೂಡ ಇರಬಹುದು ಸಂಪುಟದಿಂದ ಹೊರಗೋಗೋರು ಅಂತೇಳಿ ಹೇಳಲಾಗ್ತಿದೆ. ಇನ್ನು ನಿಖರವಾಗಿ ಇಂಥವರೇ ಹೊರಗೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಒಳಗಡೆ ಬರೋ ವಿಷಯದಲ್ಲಿ ನಾನು ಪರಿಶಿಷ್ಟ ಪಂಗಡದವ್ರದ್ದು ಒಂದು ವಿಷಯ ಹೇಳಿದೆ. ಅದೇ ರೀತಿ ವಿಧಾನ ಪರಿಷತ್ತಿನಿಂದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ BK ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಸಿಗೋದ್ರಲ್ಲಿ ಯಾವ್ಯಾವ ಅನುಮಾನವೂ ಇಲ್ಲ ಅಂತೇಳಿ ಎಲ್ಲರೂ ಹೇಳ್ತಾರೆ, ಮುಖ್ಯಮಂತ್ರಿಯ ಆಪ್ತರು. ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವರ ಆಪ್ತರು ಕೂಡ ಹೇಳ್ತಾರೆ. ಒಂದು ರೀತಿಯಲ್ಲಿ ಅವ್ರನ್ನ ತೆಗೆದುಕೊಳ್ಳಿಕ್ಕೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಬೇರೆ ಯಾರು ಬಹಿರಂಗವಾಗಿ ಮಾತಾಡುವ ಸ್ಥಿತಿಯಲ್ಲಿ ಇಲ್ಲ. ಅಂದ್ರೆ ಅವರ ಪಕ್ಷ ನಿಷ್ಠೆಯನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ, ಹಿರಿತನವನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರೊಬ್ಬರ ವಿರೋಧ ಕೂಡ ಇಲ್ಲ. BK ಹರಿಪ್ರಸಾದ್ ಸಂಪುಟವನ್ನು ಸೇರೋದು ಖಚಿತ. ಉಳಿದಂತೆ ವಿಧಾನ ಪರಿಷತ್ನಿಂದ ಮತ್ತೆ ಯಾರು ಟ್ರೈ ಮಾಡ್ತಿದ್ದಾರೆ, ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ವಿಧಾನ ಪರಿಷತ್ನಿಂದ BK ಹರಿಪ್ರಸಾದ್ ಒಬ್ಬರಿಗೆ ಕೊಟ್ಟ ಮೇಲೆ ಇನ್ನೊಬ್ಬರಿಗೆ ಅವಕಾಶವನ್ನ ಕೊಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಆ ಸ್ಥಾನಕ್ಕೆ ಪೈಪೋಟಿಗಳು ನಡೀತಾನೆ ಇದ್ದಾವೆ. ಈಗ ಹಾಲಿ ಸಚಿವ ಬೋಸರಾಜ್ ಟ್ರೈ ಮಾಡ್ತಿದ್ದಾರೆ, ಮತ್ತೆ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಸಲೀಂ ಅಹಮದ್ ಟ್ರೈ ಮಾಡ್ತಿದ್ದಾರೆ, ಬೇರೆ ಬೇರೆಯವರು ಟ್ರೈ ಮಾಡ್ತಿದ್ದಾರೆ. ಬಟ್ ಹರಿಪ್ರಸಾದ್ ಒಂದಂತೂ ಗ್ಯಾರಂಟಿ. ಉಳಿದಂತೆ ಬೇರೆ ಬೇರೆ ಸಮುದಾಯದಿಂದ ಬೇರೆ ಬೇರೆ ನಾಯಕರು ಟ್ರೈ ಮಾಡ್ತಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ಲಿ ಒಕ್ಕಲಿಗ ಸಮುದಾಯದಿಂದ ಯಾರು ಹೊಸಬರು ಬರ್ತಾರೆ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಮಂಡ್ಯದ ಚಲುವರಾಯ ಸ್ವಾಮಿ ಅವರಿಗೆ ಕೋಕ್ ಕೊಡ್ತಾರೆ, ಮೈಸೂರಿನ ಪಿರಿಯಾಪಟ್ಟಣದ ವೆಂಕಟೇಶ್ ಅವರಿಗೆ ಕೋಕ್ ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದ್ದಾವೆ. ಮಂಡ್ಯದಿಂದ ಯಾಕೆ ಚಲುವರಾಯ ಸ್ವಾಮಿ ಅವರಿಗೆ ಕೋಕ್ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು. ಆ ಕಾರಣಕ್ಕೋಸ್ಕರ ಮಂಡ್ಯದಿಂದ ಈಗಾಗಲೇ ಸಚಿವರಾಗಿರುವಂಥ ಚಲುವರಾಯ ಸ್ವಾಮಿ ಅವರನ್ನ ಕೈ ಬಿಡ್ತಾರೆ ಅಂತ. ಅದೇ ರೀತಿ ಚಲುವರಾಯ ಸ್ವಾಮಿ ಅವ್ರನ್ನ ಕೈ ಬಿಟ್ಟು ನರೇಂದ್ರ ಸ್ವಾಮಿ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಂಡಾಗ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಇನ್ನೊಬ್ಬ ಸಚಿವರನ್ನ ಕೈ ಬಿಡಬೇಕಾಗತ್ತೆ. ಅದು ಮಳವಳ್ಳಿ ಪಕ್ಕದಲ್ಲೇ ಇರುವಂತಹ ಟಿ ನರಸೀಪುರ ಕಾನ್ಸ್ಟಿಟ್ಯೂನ್ಸಿಯ ಸಚಿವ SC ಮಹದೇವಪ್ಪ ಅವರನ್ನ ಕೈ ಬಿಡಬಹುದು. ಅವರು ಸಿದ್ದರಾಮಯ್ಯವರ ಆಪ್ತರು ಅಂತಾನೆ ಹೆಸರುವಾಸಿ. ಆದ್ರೂ ಕೂಡ ಈ ಬಾರಿ ಸಚಿವ ಸಂಪುಟದ ಪುನರಚನೆ ವೇಳೆ ಮಹದೇವಪ್ಪ ಅವರಿಗೆ ಕೋಕ್ ಕೊಡ್ಬೋದು ಅನ್ನುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಮತ್ತೆ ಕಳೆದ ಬಾರಿನೇ ಅವ್ರ ಬಗ್ಗೆ ಅಷ್ಟೇನು ಒಲವು ಇರಲಿಲ್ಲ, ಆದರೆ ಹಿರಿಯರು ಅನ್ನೋ ಕಾರಣಕ್ಕೋಸ್ಕರ ಪರಿಗಣಿಸಿದ್ರು. ಬಟ್ ಈ ಸಲ ಅವ್ರನ್ನ ಬದಲಾವಣೆ ಮಾಡೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಸೊ SC ಮಹದೇವಪ್ಪ ಅವ್ರನ್ನ ಮತ್ತು ವೆಂಕಟೇಶ್ ಅವ್ರನ್ನ ಪಿರಿಯಾಪಟ್ಟಣದಿಂದ ಇಬ್ಬರನ್ನೂ ಡ್ರಾಪ್ ಮಾಡಿದ್ರೆ ಮೈಸೂರು ಜಿಲ್ಲೆಯಲ್ಲಿ 2 ಸಚಿವರು ಖಾಲಿ ಆಗ್ತಾರೆ. ಆ ಸ್ಥಾನಕ್ಕೆ ತನ್ವೀರ್ ಸೇಠ್ ಅವ್ರಿಗೂ ಒಂದು ಸ್ಥಾನವನ್ನ ಕೊಡ್ಬೋದು. ಆಗ ಮುಸ್ಲಿಂ ಕಮ್ಯುನಿಟಿಗೆ ಒಂದು ಪ್ರಾಧಾನ್ಯತೆಯನ್ನ ಕೊಟ್ಟಂತಾಗತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಅದಲ್ಲದೆ ಮೈಸೂರಿನಲ್ಲಿ ಮತ್ತೆ ಯಾರಿಗೆ ಕೊಡ್ತಾರೆ ಅನ್ನೋದು ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ.
ಇದಲ್ಲದೆ ಉಪ್ಪಾರ ಸಮುದಾಯದಿಂದ ಮತ್ತು ಚಾಮರಾಜನಗರ ಜಿಲ್ಲೆಯವರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರಿಗೆ ಸ್ಥಾನವನ್ನು ಕೊಡ್ತಾರೆ ಎನ್ನುವಂಥ ಒಂದು ಮಾಹಿತಿ ಇದೆ. ಅದು ಕೂಡ ಖಚಿತ ಇಲ್ಲ. ಸಿದ್ದರಾಮಯ್ಯ ಆಪ್ತ ಬಳಗದಿಂದ ಯಾವುದೇ ಖಚಿತತೆ ಸಿಗ್ತಾ ಇಲ್ಲ. ತನ್ವೀರ್ ಸೇಠ್ ವಿಷಯ ಹೇಳಿದ್ನಲ್ಲ, ತನ್ವೀರ್ ಸೇಠ್ ಅವ್ರನ್ನ ಸಂಪುಟಕ್ಕೆ ತೆಗೆದುಕೊಂಡಾಗ ಮುಸ್ಲಿಂ ಸಮುದಾಯದಿಂದ ಯಾರನ್ನ ಡ್ರಾಪ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಅದು ರಹೀಂ ಖಾನ್ ಆಗ್ಬೋದು ಅಥವಾ ಜಮೀರ್ ಆಗ್ಬೋದು. ಜಮೀರ್ ಅವ್ರನ್ನ ಸಂಪುಟದಿಂದ ಕೈ ಬಿಡೋದು ಅಷ್ಟು ಸುಲಭ ಅಲ್ಲ. ಬಟ್ ಈ ಸಲ ದಾವಣಗೆರೆ ವಿಷಯದಲ್ಲಿ ಅವರು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥ ಸಂಗತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಖಚಿತವಾಗಿ ಗೊತ್ತಾಗಿದೆ. ಅದರಿಂದಾಗಿ ಕ್ರಮ ಕೈಗೊಳ್ಬೋದು. ಕಡೆ ಪಕ್ಷ ಅವ್ರಿಗೀಗ 2 ಖಾತೆಗಳಿದ್ದಾವೆ, ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ. ಒಂದು ಖಾತೆಯನ್ನ ಅವ್ರಿಗೆ ಕೊಟ್ಟು ಇನ್ನೊಂದನ್ನ ಕಿತ್ಕೊಂಡು ತನ್ವೀರ್ ಸೇಠ್ ಅವ್ರನ್ನ ಅಕಾಮಿಡೇಟ್ ಮಾಡ್ಬೋದು. ಮತ್ತೆ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವಂತಹ UT ಖಾದರ್ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬಹುದು. ರಹೀಂ ಖಾನ್ನ ಅಂದ್ರೆ ಜಮೀರ್ ಉಳ್ಕೊಂಡ್ರೆ ರಹೀಂ ಖಾನ್ ಹೋಗೋದು ಬಹುತೇಕ ಗ್ಯಾರಂಟಿ ಆಗತ್ತೆ. ಇನ್ನು ಚಲರಾಯಸ್ವಾಮಿ ಮತ್ತು ಪಿರಿಯಾಪಟ್ಟಣದ ವೆಂಕಟೇಶ್ ಇಬ್ಬರನ್ನೂ ಡ್ರಾಪ್ ಮಾಡೋದ್ರಿಂದ ಬೆಂಗಳೂರಿನ ವಿಜಯನಗರದ ಶಾಸಕ ಕೃಷ್ಣಪ್ಪ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಬೋದು. ಅವರು ಸಿದ್ದರಾಮಯ್ಯ ಅವರ ಬಹಳ ವರ್ಷಗಳ ಗೆಳೆಯ, ಹಾಗಾಗಿ ಅವ್ರಿಗೆ ಅವಕಾಶವನ್ನ ಮಾಡಿಕೊಡ್ಬೋದು ಅಂತ ಒಂದು ಮಾತಿದೆ. ಜೊತೆಗೆ ಶಿರಾ ಕ್ಷೇತ್ರದ ಹಿರಿಯ ಶಾಸಕ TB ಜಯಚಂದ್ರ ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೋದು. ಅವರು ಒಕ್ಕಲಿಗ ಸಮುದಾಯದವರು ಅನ್ನುವಂಥ ಮಾತು ಕೂಡ ಇದೆ. ಗೊತ್ತಿಲ್ಲ, ಇದಿನ್ನೂ ಕೂಡ ಖಚಿತ ಆಗಿಲ್ಲ. ಸೊ ಹೀಗೆ ಬೇರೆ ಬೇರೆ ಸಮುದಾಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಜನರನ್ನ ಸೇರಿಸ್ಕೊಳ್ಳುವಂಥ ಸಾಧ್ಯತೆ ಇದೆ, ಈಗಿರುವಂಥವ್ರನ್ನ ಡ್ರಾಪ್ ಮಾಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಲಿಂಗಾಯತ ಸಮುದಾಯದಿಂದ ಶಿವಾನಂದ್ ಪಾಟೀಲ್ ಅವರನ್ನ ಕೈ ಬಿಡ್ತಾರೆ ಅನ್ನುವಂಥ ಮಾಹಿತಿಗಳು ಇದಾವೆ. ಸೊ ಇದಿನ್ನೂ ಯಾವುದೂ ಕೂಡ ಸ್ಪಷ್ಟವಾಗಿಲ್ಲ. ಬಟ್ ಒಂದಂಶ ಬಹಳ ಸ್ಪಷ್ಟವಾಗಿದೆ. ಏನಪ್ಪಾ ಅಂತಂದ್ರೆ, ಮುಂದಿನ ವಾರ ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರೆ. ದೆಹಲಿನಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಪುನರಚನೆಗೆ ಅವಕಾಶವನ್ನ ಕೇಳ್ತಾರೆ. ಮತ್ತೆ ಬಹಳ ಹಿಂದೆನೇ ರಾಹುಲ್ ಗಾಂಧಿ ಸಂಪುಟ ಪುನರಚನೆಗೆ ಅವಕಾಶ ಕೊಟ್ಟಿರೋದ್ರಿಂದ ಈ ಬಾರಿ ಕೊಡ್ತಾರೆ. ಬಹುತೇಕ ಈ ತಿಂಗಳ ಕೊನೆಯಲ್ಲಿ ಸಚಿವ ಸಂಪುಟದ ಪುನರಚನೆ ಆಗತ್ತೆ ಅನ್ನುವಂಥದ್ದು. ಅದರಲ್ಲೂ 15 ಜನ ಹೊಸ ಸಂಪುಟದ ಸದಸ್ಯರು, ಮಿನಿಸ್ಟರ್ಗಳು ಬರ್ತಾರೆ ಅಂತ. ಸೊ ಅವ್ರು ಯಾರು ಬರ್ತಾರೆ ಅನ್ನುವಂತಹ ಕುತೂಹಲ ಇದೆ. ನಿಮ್ಗೇನಿಸುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ಬರಬೇಕು, ಯಾರು ಹೋಗಬೇಕು, ಯಾರು ಸರಿ, ಯಾರು ತಪ್ಪು ಎಲ್ಲವನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬೂಗನಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.